ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಶಿಮ್ಲಾ ಟ್ರಿಪ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ, ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರಿ, ಸೊ ಹೇಗಿತ್ತು, ಏನೇನೆಲ್ಲ ಆಯಿತು ಅಂತ ಕಂಪ್ಲೀಟ್ ಇವತ್ತಿನ ವ್ಲಾಗಲ್ಲಿ ತಿಳಿಸ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ರೂಮಿಂದ ಹೊರಡ್ತಿದ್ದಂಗೆ ಈ ಬ್ಯೂಟಿಫುಲ್ ವ್ಯೂ ನೋಡಿರಿ. ಸೊ ಅಲ್ಲಿ ಕಾರ್ ಸ್ಟಾಪ್ ಮಾಡಿ ವಿ ಟುಕ್ ಬ್ಯೂಟಿಫುಲ್ ಪಿಕ್ಚರ್ಸ್. ಸೊ ಶಿಮ್ಲಾಲಿ ಇಟ್ಸ್ ಲೈಕ್ 1 ಡಿಗ್ರಿ -ಡಿಗ್ರಿ ಆ ಥರ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಸೊ ಬೆಟರ್ ಟು ಕ್ಯಾರಿ ಗ್ಲೌಸಸ್ ಫಾರ್ ಆರ್ ಸೆಲ್ಫ್ ನಮಗೆ. ಸೊ ಅಲ್ಲಿ ನಮಗೆ ಕುಫ್ರಿ ಅಂತ ಒಂದು ಜಾಗಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಲೈಕ್ ನಿಮಗೆ ರೋಡಲ್ಲಿ ಹೋಗ್ತಾನೆ ನಿಮಗೆ ಈ ಥರ ಸ್ಟೋರ್ಸ್ ಎಲ್ಲ ಸಿರುತ್ತೆ, ಲೈಕ್ ಶಾಪ್ಗಳೆಲ್ಲ. ಅಲ್ಲಿ ಲೈಕ್ ಒಬ್ರೊಬ್ರು ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ. ಸೊ ನಮಗೂ ಸ್ಕ್ಯಾಮ್ ಆಯಿತು ಅಲ್ಲಿ. ಲೈಕ್ ಅರೌಂಡ್ ನಮಗೆ ಸ್ಟಾರ್ಟಿಂಗೇ 6,000 ಪ್ಯಾಕೇಜು, ಹಿಂಗೆ ಸೂಟ್ಗಳು ತೊಗೋಬೇಕಿದು, ಬೂಟ್ಸ್ ಮ್ಯಾಂಡೇಟ್ರಿ ಅಲ್ಲಿ ಹೋಗೋದಕ್ಕೆ. ಮತ್ತು ಅಲ್ಲಿ ಪ್ರೈವೇಟ್ ವೆಹಿಕಲ್ಸ್ ನಿಮಗೆ ಅಲಾವ್ ಇರಲ್ಲ. ಸೊ 4x4 ಜೀಪೇ ತೊಗೊಂಡು ಅದರಲ್ಲೇ ಹೋಗಬೇಕು, ಹಾಗೆ ಹೀಗೆ ಅಂದ್ಬಿಟ್ಟು ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಸೊ ನಮಗೂ ಫಸ್ಟ್ ಡೇ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಬಿಕಾಸ್ ಲೈಕ್ ಅಲ್ಲಿ ಪ್ರೈವೇಟ್ ವೆಹಿಕಲ್ಸು ಹೋಗುತ್ತೆ. ಅವ್ರು ಹೇಳ್ತಾರೆ ಗೌರ್ಮೆಂಟ್ ಇದು ಅಲೌವ್ ಮಾಡಲ್ಲ ಪ್ರೈವೇಟ್ ವೆಹಿಕಲ್ಸ್, ಹಾಗೆ ಹೀಗೆ ಅಂತ. ಸೊ ಬೆಟರ್ ನೀವೇನಾದ್ರು ವಿಸಿಟ್ ಮಾಡೋದಾದ್ರೆ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಸ್ವಲ್ಪ ಬಾರ್ಗೇನ್ ಮಾಡಬೇಕು. ನಿಮ್ಮ ಬಾರ್ಗೇನ್ ಸ್ಕಿಲ್ಸ್ ನೀವು ಬೆಟರಾಗಿ ಹಿಡ್ಕೊಂಡ್ರೆ ಯು ಕ್ಯಾನ್ ಗೋ. ಬಿಕಾಸ್ ನಮ್ಗೆ ಸ್ಟಾರ್ಟಿಂಗಲ್ಲ ಫಸ್ಟೇ ಗೊತ್ತಾಗಿಲ್ಲ 6,000 ಹಾಗೆ ಹೀಗೆ ಅಂತ ಫುಲ್ ಸ್ಕ್ಯಾಮ್ ಮಾಡಿದ್ರು. ಸೊ ಈ ಥರ ಸೂಟ್ ಕೊಡ್ತೀನಿ, ಬೂಟ್ಸ್ ಕೊಡ್ತೀನಿ, 4x4 ಜೀಪು, ಮತ್ತು ಒಂದು ಆ್ಯಕ್ಟಿವಿಟಿ ಫ್ರೀ ಕೊಡ್ತೀನಿ, ಹಾಗೆ ಹೀಗೆ ಅಂದ್ಬಿಟ್ಟು ಸೊ ಫುಲ್ ಕನ್ವಿನ್ಸ್ ಮಾಡಿ ಲೈಕ್ ಅರೌಂಡ್ 4,000 ಏನೋ ನಮಗೆ ಚಾರ್ಜ್ ಮಾಡಿಬಿಟ್ರು. ಸೊ 4 ಅಲ್ಲ 5,000 ಆಗಿತ್ತು. ಸೊ ವಿ ಡಿಂಟ್ ನೋ ಅಲ್ಲ. ಸೊ ಆ್ಯಂಡ್ ಕುಫ್ರಿಗೆ ಹೋದಾಗ ನಮಗೆ ಲೈಕ್ ತುಂಬ ಸ್ನೋ ಇರುತ್ತೆ ಅಂತ ಅಂದ್ಕೊಂಡು, ಸೊ ಚಿಕ್ಕ ಜಾಗ ಅದು, ಜಾಸ್ತಿ ಸ್ನೋ ಇರಲಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ ಟೈಮ್ ಆಗಿರೋದ್ರಿಂದ, ಇವಾಗ ಸ್ನೋ ಸ್ಟಾರ್ಟಿಂಗ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ವಿ ಡಿಂಟ್ ಫೈಂಡ್ ಔಟ್ ಲಾಡ್ ಆಫ್ ಸ್ನೋ ಟು ಸಿ, ಆಯಿತಾ. ಸೊ ಬೆಟರ್ ನೀವು ಈ ಟೈಮಲ್ಲಿ ಹೋಗೋದಾದರೆ ಜಸ್ಟ್ ಹೋಗಿ ಸ್ನೋ ನೋಡ್ಕೊಂಡು ಬನ್ನಿ. ಈ ಸೂಟು ಬೂಟ್ಸ್ ಆ್ಯಂಡ್ ಆಲ್ ಅದೇನು ನೆಸೆಸಿಟಿ ಇಲ್ಲ ಅನಿಸುತ್ತೆ. ನಮ್ಮ ಡ್ರೆಸ್ಸಲ್ಲೇ ಹೋಗಿದರೆ ಬೆಟರ್. ಆ್ಯಂಡ್ ಅಲ್ಲಿ ಜೀಪು ಹೋಗಲ್ಲ, ಪ್ರೈವೇಟ್ ವೆಹಿಕಲ್ಸ್ ಹೋಗಲ್ಲ, ಜೀಪಲ್ಲೇ ಹೋಗಬೇಕು ಅಂತಾರೆ. ಸೊ ನೋಡಿ ಆದಷ್ಟು ಕನ್ವಿನ್ಸ್ ಮಾಡಿ ನಿಮ್ಮ ಡ್ರೈವರ್ಸ್ ಯಾರು ಇದ್ದರೆ. ಸೊ ನಿಮ್ಮ ಓನ್ ವೆಹಿಕಲ್ ತೊಗೊಂಡೋದ್ರೆ ನಿಮಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ. ಓಕೆ. ಸೊ ಶಿಮ್ಲಾಲಿ ಯಾವ ಆ್ಯಕ್ಟಿವಿಟೀಸು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಮನಾಲಿಗೆ ಹೋದಾಗ ಟ್ರೈ ಮಾಡಿ. ಸೊ ಇಟ್ಸ್ ಬೆಟರ್ ಅಲ್ಲಿ ಟ್ರೈ ಮಾಡಿದ್ರೆ. ಶ್ರೇಯಸ್ ನನಗೆ ಅಲ್ಲವಾ ನೀ ನನಗೆ ಅಲ್ಲವಾ ಸೊ ಕುಫ್ರಿ ಮುಗಿಸ್ಕೊಂಡು ವಿ ಕೇಮ್ ಟು ಮಾಲ್ ರೋಡ್. ಅಲ್ಲಿ ಶಿಮ್ಲಾಲಿ ಮೇನ್ ನೀವು ನೋಡಬೇಕಾಗಿರೋ ಜಾಗ ಮಾಲ್ ರೋಡು. ಸೊ ನಿಮಗೆ ಶಾಪಿಂಗು ಅಥವಾ ಏನಾದ್ರು ಸೊ ಸುಮ್ಮನೆ ಅಲ್ಲಿ ಚೆನ್ನಾಗಿರುತ್ತೆ ರೋಡ್ಸ್ ಆ್ಯಂಡ್ ಆಲ್ ಓಡಾಡೋಕ್ಕೆ ನಿಮಗೆ. ಸೊ ಬಂದಿದ್ದೀರಿ, ಹೇಗಿರುತ್ತೆ ನೋಡೋಣ. ಸೊ ನಾವು ಮಾಲ್ ರೋಡಿಗೆ ಬರಬೇಕಾದ್ರೆ ವಿ ಶುಡ್ ಕಮ್ ಇನ್ ಅ ಲಿಫ್ಟ್. ಈ ಥರ ಲಿಫ್ಟ್ಸ್ ಇರುತ್ತೆ, ಲೈಕ್ 20 ರೂಪೀಸ್ ಟಿಕೆಟ್ಸ್ ಏನೋ ಇರುತ್ತೆ, ತೊಗೊಂಡು ಬರಬೇಕಾಗುತ್ತೆ. ಸೊ ಒನ್ ಟೈಮ್ ಅಪ್ ಜಸ್ಟ್ ಮೇಲೆ ಹೋಗೋದಕ್ಕೆ ಟಿಕೆಟ್ಸ್ ತೊಗೋಬೇಕು, ಕೆಳಗಡೆ ಬರೋದಕ್ಕೂ ಸಪ್ರೇಟ್ ಟಿಕೆಟ್ಸ್ ತೊಗೋಬೇಕಾಗುತ್ತೆ. ಸೊ ಕಂಪ್ಲೀಟ್ ಅದು ಮೌಂಟೇನ್ ಮೇಲಿರೋದ್ರಿಂದ ಸೊ ಈ ಥರ ಲಿಫ್ಟಲ್ಲಿಯೇ ಹೋಗಬೇಕು. ಅಲ್ಲಿ ಬೇರೆ ಆಪ್ಷನ್ ಇರೋಲ್ಲ ನಿಮಗೆ. ಜಸ್ಟ್ ವಾಕ್ ಮಾಡೋನು ಇರುತ್ತೆ ಆಪ್ಷನು, ಬಟ್ ತುಂಬ ಲಾಂಗ್ ಆಗುತ್ತೆ ನಿಮಗೆ. ಮೈ ಗಾಡ್, ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಫೋನ್ ಯೂಸ್ ಮಾಡೋಣ ಅಂದರೆ ಈ ಗ್ಲೌಸ್ ಹಾಕ್ಕೊಂಡ್ರೆ ವರ್ಕ್ ಆಗೋಲ್ಲ. ಗ್ಲೌಸ್ ತೆಗಿಬೇಕು, ವಿಡಿಯೋ ಮಾಡಬೇಕು. ಸಕ್ಕದಾಗಿದೆ ಮಾತ್ರ. ನಿಂಗೆ ಹೆಂಗಿದೆ ಸ್ಟ್ರೆಸ್? ಸೇ ಯೋರ್ ಎಕ್ಸ್ಪೀರಿಯನ್ಸ್. ಇಸ್ ನೈಸ್. ತುಂಬ ಚಳಿ ಹಿಂಗಿದೆ, ತುಂಬ ಚಳಿ ಇದೆ. ಎಷ್ಟು ಲೇಯರ್ ಹಾಕ್ಕೊಂಡು ಹೇಳ? 3 ಲೇಯರ್ಸ್ ಹಾಕ್ಕೊಂಡಿದ್ಯಾ? ಹೌದು. ನಾನಂತೂ ಹಿಡ್ಕೊ, ನಾನಂತೂ 5 ಲೇಯರ್ಸ್ ಹಾಕ್ಕೊಂಡಿದ್ದೀನಿ. 1 2 3 ಇದರೊಳಗಡೆ ಬಂದು ಗ್ಲೌಸ್ ಎಲ್ಲ ಹಾಕ್ಕೊಂಡು
ಎಕ್ಸ್ಪ್ಲೋರ್. ಸೊ ಇದೇ ಮಾಲ್ ರೋಡು. ಸೊ ನಾವು ಮೇಲ್ಗಡೆ ಹೋದರೆ ಅಲ್ಲೊಂದು ಚರ್ಚ್ ಇರುತ್ತೆ. ಸೊ ಅದೇ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಿಮಗೆ ಫೋಟೋಸ್ ಎಲ್ಲ ಅಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಇದು ಕಂಪ್ಲೀಟ್ ಮಾಲ್ ಲೈಕ್ ನಿಮ್ಗೆ ಶಾಪಿಂಗ್ ಸ್ಟ್ರೀಟ್ ಥರ, ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ನೋಡಿರ್ತೀರಲ್ಲ ಅದೇ ಥರ. ಸೊ ಶಿಮ್ಲಾಲಿ ಇದು ಮಾಲ್ ರೋಡ್ ಅಂತ. ವ್ಯೂನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಲ್ಲಲ್ಲಿ. ಸೊ ಜಸ್ಟ್ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಇದು ಶಿಮ್ಲಾಲಿ ಒಂದು ವೈರಲ್ ಬೇಕ್ರಿ ಅಂತಲೇ ಹೇಳ್ತಾರೆ. ಸೊ ನಿಮಗೆ ಪ್ರೀತಿ ಜಿಂತಾ ಏನಾದ್ರು ಗೊತ್ತಿದ್ರೆ ಅವ್ರ ಫೇವ್ರೆಟ್ ಸ್ಪಾಟ್ ಅಂತ ಇದು. ಬಿಕಾಸ್ ಅವರು ಶಿಮ್ಲಾ ಅವ್ರು ಆಗಿರೋದ್ರಿಂದ ಅವರು ಕೇಕ್ ತಿನ್ನೋಕ್ಕೆ ಈ ಜಾಗಕ್ಕೆ ಯಾವಾಗಲೂ ಬರ್ತಾರಂತೆ ಶಿಮ್ಲಾಗೆ ಬಂದಾಗ. ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ ದಿಸ್. ನಾನು ಇನ್ಸ್ಟಾಲೆಲ್ಲೋ ನೋಡಿದಾಗ ಐ ವಾಂಟೆಡ್ ಟು ಕಮ್ ಆ್ಯಂಡ್ ಟೇಸ್ಟ್ ದ ಚಾಕ್ಲೇಟ್ ಕೇಕ್. ಸೊ ಓಕೆ ಆಗಿತ್ತು. ಬಟ್ ನಮ್ಮ ಈ ಅಯ್ಯಂಗಾರಿ ಬೇಕ್ರಿಲಿ ಸಿಗೋ ಅಷ್ಟು ಟೇಸ್ಟ್ ಏನಿರಲ್ಲ ಅಲ್ಲಿ. ಸೊ ಓಕೆ, ಹೋದರೆ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ನಾವು ಅಲ್ಲಿ ಚರ್ಚ್ ಹತ್ರ ಹೋಗ್ತಾ ಇದ್ದೀರಿ. ಸೊ ಈ ಥರ ಎಲ್ಲ ಸಿಟ್ಟಿಂಗ್ಸ್ ಅಲ್ಲೆಲ್ಲಿ ಚೆನ್ನಾಗಿರುತ್ತೆ. ಲೈಕ್ ವ್ಯೂ ಎಂಜಾಯ್ ಮಾಡಿಕೊಂಡು ಈ ಥರ ಕುತ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ಸೊ ನಮಗೆ ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ. ಈ ಮ್ಯಾಗಿ ಅಂತೆ, ಮೋಮೋಸ್, ಸೊ ಸಮ್ ಸ್ಯಾಂಡ್ವಿಚ್ ರೋಲ್ಸ್ ಏನೋ ಅಲ್ಲೆಲ್ಲ ಏನೇನೋ ಇರುತ್ತೆ. ಸೊ ಅದನ್ನು ನೀವು ಟೇಸ್ಟ್ ಮಾಡ್ಬೋದು. ಬಿಕಾಸ್ ಅಲ್ಲಿನ ಸ್ಟೈಲ್ ಆಫ್ ಫುಡ್ ನಾವು ಟೇಸ್ಟ್ ಮಾಡಬೇಕಾಗುತ್ತೆ ಹೋಗಿದ್ದ ಜಾಗದಲ್ಲಿ. ಸೊ ನಾನು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಚರ್ಚ್ ಹೆಂಗನ್ಸಿದೆ ಶ್ರೇಯಸ್? ಸೂಪರ್ ಆಗಿದೆ. ಸ್ನೋ ಬೀಳ್ತಾ ಇದೆ. ಓ ಮೈ ಗಾಡ್, ನೋಡಿ ಸ್ನೋ ಬೀಳ್ತಾ ಇದೆ. ಕ್ರೇಜಿ. ಓ ಮೈ ಗಾಡ್, ಸ್ನೋ ಬೀಳ್ತಾ ಇದೆ. Snowfall. Oh my god. ಹೇಗಿದೆ ಸ್ನೋ? ಸೂಪರ್. ಸೊ ಫಸ್ಟ್ ಟೈಮ್ ಸ್ನೋ ನೋಡಿದ್ರಿ ನಾನು ಶ್ರೇಯಸ್ಸು ಒಟ್ಟಿಗೆ. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ವಿ ಎಂಜಾಯ್ಡ್ ಅ ಲಾಟ್. ಸೊ ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಆ ಸ್ನೋನ ಫೀಲ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ. ಸೊ ಅಲ್ಲಿ ಕುತ್ಕೊಂಡು ವ್ಯೂ ನೋಡ್ತಾ ಇದ್ರಿ. ಸೊ ಸ್ನೋ ಹಾಕ್ತಾನೆ ಇತ್ತು. ಸೊ ಸ್ವಲ್ಪ ಹೊತ್ತು ಸ್ನೋ ಸ್ಟಾಪ್ ಆಗೋ ತನಕ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೊಂದು ಸ್ಪಾಟ್ ಇತ್ತು, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ. ಎಷ್ಟು ಚೆನ್ನಾಗಿ ಸ್ನೋ ಆಗ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಸ್ನೋ ನಿನ್ನ ತಲೆ ಮೇಲೆ. ನೋಡಿಲಿ, ನಿಂದು ಬ್ಲ್ಯಾಕ್ ಹ್ಯಾಟ್ ಇದೆಲ್ಲ ಅದಕ್ಕೆ ಫುಲ್ಲು ವೈಟ್ ಕಾಣಿಸ್ತಿದೆ, ಕ್ಯೂಟಾಗಿ. ವಾವ್, ಸಕ್ಕತ್ತಾಗಿದೆ. ಸ್ಲೋ ಮೋಷನ್. ಸೊ ನೆಕ್ಸ್ಟ್ ಒಂದು ಆಂಜನೇಯ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ರಿ. ಸೊ ಅದು ಫುಲ್ಲು ಮೇಲಿದೆ. ಸೊ ಯಾವುದೋ ವೆಹಿಕಲ್ಸ್ ಎಲ್ಲ ಏನೂ ಹೋಗಲ್ಲ ಅಲ್ಲಿ. ಈ ಥರ ಜೀಪ್ಸ್ ಎಲ್ಲ ಸಿಗುತ್ತೆ ಬೇಕಾದ್ರೆ ನಿಮಗೆ. ಸೊ ಒಂದು 200 ಏನೋ ಹೇಳ್ತಾರೆ ಪರ್ ಪರ್ಸನ್, 100 ಏನೋ ಚಾರ್ಜ್ ಮಾಡ್ತಾರೆ. ಅಯ್ಯಪ್ಪ, ಹೆಂಗಿತ್ತು? ಸೂಪರ್.
Oh my God. ಸೊ ದೇವಸ್ಥಾನ ಮುಗಿಸ್ಕೊಂಡು ಬಂದಮೇಲೆ ಹೊಟ್ಟೆ ತುಂಬ ಹಸಿತಿತ್ತು. ಅಲ್ಲಿ ಮೋಮೋಸ್ ಮತ್ತು ಕಾಫಿ ತೊಗೊಂಡ್ವಿ. ಸೊ ನೈಟ್ ಆಗ್ತಾ ಆಗ್ತಾ ಈವ್ನಿಂಗ್ ಆಗ್ತಾ ತುಂಬ ಟೆಂಪ್ರೇಚರ್ ಡೌನ್ ಆಗುತ್ತೆ. ಸೊ ಅಲ್ಲಿ ತುಂಬ ಕಷ್ಟ ಅಲ್ಲಿ ಲೈಕ್ ಆ ಕೋಲ್ಡಲ್ಲಿ ನಾವು ಇರೋಕ್ಕೆ. ಸೊ ರೂಮಿಗೆ ಬಂದುಬಿಟ್ರೆ ನೆಕ್ಸ್ಟು. ಸೊ ಅಲ್ಲಿ ಸ್ವಲ್ಪ ಮಾಲ್ ಸ್ಟ್ರೀಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಥರ 2 ಕುರ್ತಾ ತೊಗೊಂಡಿದ್ದೆ ನಮ್ಮ ಅಮ್ಮಂಗೆ, ನಮ್ಮ ಅತ್ತೆಗೆ. ಸೊ ಅಲ್ಲಿ ಸ್ಟಾಲ್ಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಮ್ಮ ಅಕ್ಕಂಗೆ, ನನಗೆ, ನನ್ನ ಫ್ರೆಂಡ್ಗೆ ತೊಗೊಂಡಿದ್ದೀನಿ. ಸೊ ಈ ಥರ ಇದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ಯೂರ್ ಹುಲ್ಲಲ್ಲಿ ಮಾಡಿರೋದಂತೆ. ಸೊ ತುಂಬ ವಾರ್ಮ್ ಆಗಿರುತ್ತೆ. ಸೊ ನನಗೂ ಸ್ವಲ್ಪ ಚಳಿಗೆ ಬೇಕಾಗಿತ್ತು. ಸೊ ಈ ಥರ ಶಾಲ್ಸ್ ತೊಗೊಂಡಿದ್ದೀನಿ. ಹೋಪ್ ಅವ್ರಿಗಿಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ಬೋದು ಅಂತ. ಸೊ ಇದಾಗಿತ್ತು ನನ್ನ ಒಂದು ಶಿಮ್ಲಾ ವ್ಲಾಗ್. ಸೊ ನೆಕ್ಸ್ಟ್ ಮನಾಲಿಗೆ ಹೋಗೋದಿದೆ. ಸೊ ಕುಲ್ಲು ಮನಾಲಿ. ಸೊ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಸೊ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಆಲ್. ಬಾಯ್.